ಶಹಬಜಾರ್ನಲ್ಲಿರುವ ಶಾರದಾ ಎಜುಕೇಷನಲ್ ಟ್ರಸ್ಟ್ ಆರಾಧನಾ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಡಿಸೆಂಬರ್ ದಿನಾಂಕ 23 ಮತ್ತು 24 2 ದಿನಗಳ ಕಾಲ ಆನ್ಯುವಲ್ ಎಕ್ಸಿಬಿಷನ್ ಬಹಳ ಅದ್ದೂರಿಯಾಗಿ ನಡೆಯಲಿದೆ. ಕಲಬುರಗಿಯ ಶಹಬಜಾರ್ನಲ್ಲಿರುವ ಶಾರದಾ ಎಜುಕೇಷನಲ್ ಟ್ರಸ್ಟ್ ಆರಾಧನಾ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಡಿಸೆಂಬರ್ ದಿನಾಂಕ 23 ಹಾಗೂ 24 2 ದಿನಗಳ ಕಾಲ ಆನ್ಯುವಲ್ ಎಕ್ಸಿಬಿಷನ್ ಬಹಳ ಅದ್ದೂರಿಯಾಗಿ ನಡೆಯಲಿದ್ದು, ಇದರ ಉದ್ಘಾಟನೆಯನ್ನ ಉತ್ತರ ವಲಯ ಕಲಬುರಗಿಯ ಬಿಎಸ್ ಸೋಮಶೇಖರ್ ಹಂಚಿನಾಳ್ ಅವರು ಉದ್ಘಾಟಿಸಿದ್ರು. ಜೊತೆಯಲ್ಲಿ ಶಂಕರ್ ಯದುವಳ್ಳಿ ಹೈದರಾಬಾದ್ ಶಾರದಾ ಎಜುಕೇಷನಲ್ ಟ್ರಸ್ಟ್ನ ಪ್ರಾಂಶುಪಾಲರು, ಆರಾಧನಾ ಪಿಯು ಕಾಲೇಜ್ ಕಲಬುರಗಿ ಶ್ರೀ ಚೇತನ್ ಕುಮಾರ್ ಗಾಂಗ್ಜಿ ಮತ್ತು ಡೈರೆಕ್ಟರ್ ಶಾರದಾ ಎಜುಕೇಷನಲ್ ರಾಜ್ಕುಮಾರ್ ಗಾಂಗ್ಜಿ, ಎಚ್ಎಂ ರವಿಕುಮಾರ್ ದೇಸಾಯಿ ಹಾಗೂ ಎಚ್ಎಂ ರಾಜ್ಕುಮಾರ್ ಜಮಾದಾರ್, ಶ್ರೀ ಉದಯ್ ಕುಮಾರ್ ಡಿ, ಶ್ರೀಮತಿ ಗೀತಾ ಭಾವಿಕಟ್ಟಿಯವರು ಉಪಸ್ಥಿತರಿದ್ದರು. ನಂತರ ಮಕ್ಕಳು ಮಾಡಿರುವ ವಸ್ತು ಪ್ರದರ್ಶನವನ್ನ ಪ್ರತಿಯೊಂದು ಕೋಣೆಗಳಿಗೆ ಹೋಗಿ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳನ್ನ ಆಲಿಸಿದ್ರು ಮತ್ತು ಮಕ್ಕಳ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ನಂತರ ಬಂದಂತಹ ಗಣ್ಯರಿಗೆ ಕಾಲೇಜಿನ ಸೆಕ್ರೆಟರಿಯಾದ ಚೇತನ್ ಗಾಂಗ್ಸಿ ಅವರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ರು. ಮಕ್ಕಳ ಪೋಷಕರು ಮತ್ತು ಪಾಲಕರು ಬಂದು ವಸ್ತು ಪ್ರದರ್ಶನ ವೀಕ್ಷಿಸ್ತಾ ಇದ್ರು. ವಸ್ತು ಪ್ರದರ್ಶನದಲ್ಲಿ ಹಳ್ಳಿ ಸೊಬಗು, ರೈತ ಉಳಿಮೆ, ವಿಜ್ಞಾನದ ಪ್ರಪಂಚ, ಕ್ರಾಫ್ಟ್ ವಸ್ತುಗಳು ಹೀಗೆ ಇನ್ನೂ ಅನೇಕ ರೀತಿಯ ವಸ್ತುಗಳು ಪ್ರದರ್ಶನದಲ್ಲಿ ಕಾಣಬಹುದು. ಹೀಗೆ 2 ದಿನಗಳ ಕಾಲ ನಡೆಯುವ ಈ ವಸ್ತು ಪ್ರದರ್ಶನವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ವೀಕ್ಷಣೆ ಮಾಡಬೇಕು ಅಂತ ಚೇತನ್ ಅವರು ವಿನಂತಿಸಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ಮಕ್ಕಳು ಮತ್ತು ಕಾಲೇಜಿನ ಎಲ್ಲಾ ಉಪಾಧ್ಯಾಯರು ಮತ್ತು ಉಪಾಧ್ಯಾಯಿನಿಯರು ಪಾಲ್ಗೊಂಡಿದ್ರು. ಸೊ ಇಂದು ನಮ್ಮ ಆರಾಧನಾ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಂಥ ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮ ಉದ್ಘಾಟಿಸಿದ್ದೀವಿ ಮತ್ತು ವಿದ್ಯಾರ್ಥಿಗಳು ಸಿದ್ಧಪಡಿಸಿದಂಥ ಎಲ್ಲ ವಸ್ತು ಪ್ರದರ್ಶನವನ್ನು ನಾನು ನೋಡಿ ಆ ಮಕ್ಕಳು ಮಾಡ್ತಕ್ಕಂಥ ಪ್ರೆಸೆಂಟೇಷನನ್ನು ತುಂಬ ಖುಷಿಪಟ್ಟಿವಿ. ಸೊ ಇದೊಂದು ಮಕ್ಕಳಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿ ಬೆಳೆಸಲಿಕ್ಕೆ ನಮ್ಮ ಈ ಸಂಸ್ಥೆಯವರಾಗಿರ್ಬೋದು, ನಮ್ಮ ಪ್ರಾಚಾರ್ಯರು ಮತ್ತು ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸೊ ಇದು ಈ ಭಾಗದ ಒಂದು ಒಳ್ಳೆಯ ಒಂದು ಶಾಲೆಯಾಗಿದ್ದು, ಸೊ ಇದೇ ರೀತಿ ಇವರೆಲ್ಲ ಚಟುವಟಿಕೆಗಳು ಮಾಡಿ ಇವತ್ತು ಅವರು ವೈಯಕ್ತಿಕವಾಗಿ ಮತ್ತು ಶಿಕ್ಷಣ ಇಲಾಖೆಗೆ ಒಂದು ಉತ್ತಮವಾದಂಥ ಒಂದು ಹೆಸರು ತರಲಿ ಮತ್ತು ಉನ್ನತ ಮಟ್ಟಕ್ಕೆ ಈ ಶಾಲೆ ಬೆಳೀಲಿ ಅಂತ ಹಾರೈಸಿ, ಇಂದು ನಾನು 23 ಹಾಗೂ 24ನೇ ತಾರೀಕು ಡಿಸೆಂಬರ್ನಲ್ಲಿ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಅಂತ ಮಾಡ್ತಾ ಇರೋದು. ಎಲ್ಲ ವಿಷಯಗಳಲ್ಲಿ ಹೇಗಿದ್ದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಈವನ್ ಫಿಸಿಕಲ್ ಆ್ಯಂಡ್ ಕಂಪ್ಯೂಟರ್ ಇವೆಲ್ಲ ಸಬ್ಜೆಕ್ಟ್ನಲ್ಲೂ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಕನ್ನಡದಲ್ಲಿ ಹೇಗೇನಿದೆ ಅಂದರೆ ವ್ಯಾಕರಣ, ಇಂಗ್ಲೀಷ್ನಲ್ಲಿ ಗ್ರಾಮರ್ ಆ್ಯಂಡ್ ಸೋಷಿಯಲ್ನಲ್ಲಿ ಕ್ರಿಯೇಟಿವಿಟಿ ಹೇಗಿದೆ ಅಂದರೆ ಈಗ ESI ಹಾಸ್ಪಿಟಲ್ ಅಂತ ಆ್ಯಂಡ್ ಗೋಲ್ ಗುಮ್ಮಜ ಇವು ನಾನಾ ವಸ್ತುಗಳಿಂದ, ಮತ್ತು ವಿಜ್ಞಾನದಲ್ಲಿ ಸ್ಪೆಷಲಿ ಸೈನ್ಸ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ವ್ಯಾಕ್ಯೂಮ್ ಕ್ಲೀನರ್ದಂತ, ಪ್ಯೂರಿಫೈಯರ್ ವಾಟರ್, ಫಾಗ್ ಇವೆಲ್ಲ ರೀತಿಯಲ್ಲಿ ಯೂಸ್ ಮಾಡಿ ಕಳೆದ 10 ದಿನಗಳಿಂದ ನಮ್ಮ ಟೀಚರ್ಸ್ಗಳು ಮತ್ತು ವಿದ್ಯಾರ್ಥಿಗಳು ಶಾಲೆಯಲ್ಲೇ ಪ್ರಿಪ್ರೇಷನ್ ಮಾಡ್ತಾ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಏನು ಹೇಳ್ತಾರೆ ಅಂದರೆ ಈಗ ಆರ್ಟ್ನಲ್ಲಿ ನಮ್ಮಲ್ಲಿ ವಿಕ್ರಮ್ ಒಂಟಿ ಸರ್ ಕಚ್ಚಾ ವಸ್ತುಗಳಿಂದ ತಯಾರಿ ಮಾಡಿದ್ದು ಎಲ್ಲ ಅಂದ್ರೆ ಕಲಾಕೃತಿಗಳು, ಗ್ಲಾಸಸ್ ಅದರಿಂದ ಅಂದರೆ ಯಾವುದೇ ಒಳ್ಳೆಯ ವಸ್ತುಗಳಲ್ಲ, ಕಚ್ಚಾ ವಸ್ತುಗಳಿಂದ ತಯಾರಿಸಿದ್ದು ವರ್ಕ್ ಮಾಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ನಲ್ಲಿ ಈ ಟ್ರಿಗ್ನೋಮೆಟ್ರಿ ಬೇಸಸ್ಸು ಆ್ಯಂಡ್ ಪ್ರೊಬ್ಯಾಬಿಲಿಟಿ, ಓಕೆ, ನಾನಾ ವಸ್ತುಗಳಿಂದ ನಾನಾ ರೀತಿಯಾಗಿ ವಸ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ. ನಮ್ಮ ಆರಾಧನಾ ಆಂಗ್ಲ ಮಾಧ್ಯಮದ ಮಕ್ಕಳು ಮತ್ತು ಶಿಕ್ಷಕರು ಕೂಡಿ ಈ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಈ ವಸ್ತು ಪ್ರದರ್ಶನವನ್ನು ಅವರು 8 ದಿನದಿಂದ ಸತತವಾಗಿ ತಮ್ಮ ಪ್ರತಿಭೆ, ತಮ್ಮ ಕಾರ್ಯಕೌಶಲ್ಯ ಮುಖಾಂತರ ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಮುಖಾಂತರ ಪ್ರದರ್ಶನ ಮಾಡಿದ್ದಾರೆ. ನಾನು ಗುಲ್ಬರ್ಗ ಜನರಿಗೆ ಕೇಳ್ಕೊಳ್ಳೋದು ಏನಂತಂದರೆ, ತಾವು ಬಂದು ಇದಕ್ಕೆ ವೀಕ್ಷಿಸ್ರಿ
ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಇವತ್ತು ಮತ್ತು ನಾಳೆ 2 ದಿನ ಪ್ರದರ್ಶನ ಇದೆ, ತಾವು ಎಲ್ಲರೂ ಬರಬೇಕು. ಜೈ ಹಿಂದ್. Everyone, myself Shreya Vijay Kumar Alli from 4th standard. My school name is Aradhana English Medium School. My subject is maths. My topic name is measurement park. In this is our measurement park model. In this project we made a measurement park to learn about different units of measurement. In maths are measuring things like length, weight and capacity. In the model we shown example of how to measure the objects, like using a rule for length and weighing scale for weight and measuring cup for liquids. This project help us understand that every object can be measured using the correct tools and units. It's make learning measurement easy and fun because we can see everything in one place. In our measurement park, we have shown a roadside board with kilometer. Kilometer is used to measure the long distance. We use kilometer to measure the distance between two places, like for one city to another city, from school to home, from one village to another village. We use kilometer to measure long distance, and meter or centimeter for short distance. Units written on the tree. In our measurement park, we use a scale. A scale is used by measuring length of small objects. We measure things like bench, board, books and pen using a scale. The units on a scale are centimeter and meter. For smaller objects we use centimeter. For bigger lengths we use ಮೀಟರ್. ಥ್ಯಾಂಕ್ ಯು. ಏನಾದರೂ ಸತ್ಯಾಗ್ರಹ ಮಾಡಿದರೆ, ನಾವು 1 ವರ್ಷ ಬೆಳೆಯನ್ನು ಬೆಳೆಯುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ದೇಶದ ಗತಿ ಏನು ಅಂದರೆ, ನಮಗೆ ಆಹಾರ ಬೇಕೆಂದರೆ ರೈತನ ಬೆವರು ಭೂಮಿಗೆ ಸುರಿಯಲೇಬೇಕು. ಹಾಗೆಂದು ಟೊಮೆಟೊ ಬೆಳೆಯಲು, ಅಕ್ಕಿ ಬೆಳೆಯಲು, ರಾಗಿ ಬೆಳೆಯಲು ಭೂಮಿಯೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಲೇಬೇಕು. ಹಾಗೆಂದು ನಾವು ರೈತರನ್ನು ಕಡೆಗಣಿಸಬಾರದು. ಅವರಿಗೆ ಗೌರವ ಕೊಡಬೇಕು ನಾವು. ಹಾಗಾಗಿ ರೈತನ ಬೆವರು ಭೂಮಿಗೆ ಸುರಿಯಲೇಬೇಕು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.